ನೋಡ್ತಾ ಇದೀವಿ. ಎಲ್ಲಾ ಕಡೆ ಮಳೆ, ಎಲ್ಲಾ ಕಡೆ ನೀರು. ಮಾಡೋದಾಗಲ್ಲ, ಇದು ಆಗಲ್ಲ. ಇದು ಬಹಳ ಕಠಿಣ ಕೆಲಸ. ನಿಮಗೆಲ್ಲ ಸರಳ ಅನಿಸ್ಬೋದು. ಈಗ ಕೂಗ್ ಹೊಡಿತೀರಿ, ಈಗ ಚಪ್ಪಾಳೆ ಹೊಡಿತೀರಿ. ನಿಮ್ಗೆ ಹೇಳ್ತೀನಿ, ನಿಮ್ಮ ಊರ ಒಳಗೆ ಹೋಗಿ ಒಂದು ಸಣ್ಣ ಕಾರ್ಯಕ್ರಮ ಮಾಡೋಕೆ ಪ್ರಯತ್ನ ಮಾಡಿ ನೋಡೋಣ. ಬಹಳ ಕಠಿಣ ಅದ. ಆದ್ರೂ ಕೂಡ ಇದಕ್ಕೆ ಎರಡು ದೊಡ್ಡ ಆನೆಗಳು ನಿಂತಾವ. ಯಾವುವು ಅಂದ್ರೆ, ಒಂದು ದೇವಾನಂದ ಅನ್ನುವಂತ ಒಂದು ಐರಾವತ, ರವಿಕುಮಾರ್ ಅನ್ನುವಂತ ಒಂದು ಐರಾವತ ನಿಂತು ಈ ಜಗದಂಬ ಭಾರವನ್ನ ಜಗತ್ತಿನ ತುಂಬ ಎಳಿಬೇಕು ಅಂತ ಅವ್ರೇನು ಪ್ರಯತ್ನ ಆಗಲ್ಲ. ಹಳ್ಳಿಗಳ ಮನಸ್ಸನ್ನ ಹರ್ಷ ಮಾಡಬೇಕು, ಹಳ್ಳಿಗಳ ಜನರ ಮನಸ್ಸು ಅರಳಿರಬೇಕು, ಹಳ್ಳಿಗಳ ಜನರ ಮನಸ್ಸು ಅತ್ಯಂತ ಪ್ರಫುಲ್ಲತೆಯಿಂದ ಇರಬೇಕು ಅಂತ ಅವರ ಪ್ರಯತ್ನ ಬಹಳ ದೊಡ್ಡ ಸಂಕೇತ. ಈ ರೀತಿ ಕಾರ್ಯಕ್ರಮಗಳನ್ನ ಮಾಡೋದು, ಈ ಕಾರ್ಯಕ್ರಮವನ್ನ ನೋಡೋದು ಒಂದು ಸೌಭಾಗ್ಯ. ಇಲ್ಲಿ ಬಂದು ನಾವು ಅರಳಬೇಕು, ಆನಂದ ಪಡಬೇಕು, ಸಂತೋಷ ಪಡಬೇಕು. ಆ ನಿಟ್ಟಿನೊಳಗೆ ನೀವೆಲ್ಲರೂ ಇವತ್ತು ಸೇರಿರಿ. ನಮಗ್ ಗೊತ್ತದ, ನೀವು ಯಾರು ನಮ್ಮ ಮಾತು ಕೇಳೋಕ್ ಕುಂತಿಲ್ಲ. ನಿಮಗೆಲ್ಲ ಬೇಕಾಗಿದ್ದೇ ಬೇರೆ ಅದ. ಈಗ ಅದು ರವಿಕುಮಾರ್ ಎಲ್ಲ ವ್ಯವಸ್ಥೆ ಮಾಡ್ಯಾರ. ಆ ವ್ಯವಸ್ಥೆಗೆ ನೀವು ಎಷ್ಟು ಹರ್ಷದಲ್ಲಿ ನೋಡೋಣ. ಜೋರ್ ಕೂಗ್ ಹೊಡೀರಿ, ಹೆಂಗ್ ಹೊಡಿತೀರಿ ನೋಡೋಣ. ಇನ್ನೂ ಅಷ್ಟು ಸಂತೋಷ ಅನಿಸಿಲ್ಲ ನಿಮಗೆ? ಇನ್ನೊಮ್ಮೆ ಇದನ್ನೂ ಅಲ್ಲ, ಹೆಂಗ್ ಹೊಡಿಬೇಕು ಕೂಗ್ ಅಂದ್ರ ಇದು ನಡಗಬೇಕಿದು ಮ್ಯಾಗಿಂದು. ಇನ್ನೊಂದು ಸಲ ಹಾಗೆ ನೀವೇನು ಕೂಗ್ ಹೊಡೆದಿರಲ್ಲ, ಅದು ಜೈಕಾರ ಅಂತ ದೇವಿ ತಿಳ್ಕೊಂಡು ನಿಮಗೆ ಆಶೀರ್ವಾದ ಮಾಡಲಿ. ನಿಮಗೆ ಒಳ್ಳೆ ಬುದ್ಧಿ ವಿದ್ಯೆಯನ್ನ ಕೊಟ್ಟು ನಿಮ್ಮ ಬದುಕಿಗೆ ಬಂಗಾರದ ಒಂದು ಛಾಯೆಯನ್ನ ದೇವಿ ಕರುಣಿಸಲಿ ಅಂತ ಆಶಿಸಿ ನಮ್ಮ ಮಾತುಗಳನ್ನು ಪೂರ್ಣಗೊಳಿಸುತ್ತೇವೆ. ಓಂ ಶಾಂತಿ ಶಾಂತಿ.